ಸ್ನೇಹಿತರೆ, ಪ್ರತಿ ಬಾರಿಯೂ ಬಿಜೆಪಿ ಸರ್ಕಾರದ ಹೊಗಳಿಕೆಯ ಮಾತುಗಳನ್ನೇ ಆಡುತ್ತಿದ್ದ ಯೋಗ ಗುರು ಬಾಬಾ ರಾಮದೇವ್ ಅವರು ಸರ್ಕಾರದಿಂದ ಸ್ವಲ್ಪ ಅಸಮಾಧಾನಗೊಂಡಂತೆ ಕಾಣುತ್ತಿದ್ದಾರೆ. ಅವರ ಈ ಕೋಪ ಎಷ್ಟು ಹೆಚ್ಚಾಗಿದೆ ಎಂದರೆ ಅವರು ಬಿಜೆಪಿಯ ಫೈರ್ ಬ್ರಾಂಡ್ ಸಂಸದೆ ಕಂಗನಾ ರನಾವತ್ ಅವರನ್ನು ಸಹ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಬಾ ರಾಮದೇವ್ ಅವರು ಕಂಗನಾ ವಿರುದ್ಧ ಎಷ್ಟು ಖಾರವಾದ ವಾಗ್ದಾಳಿ ನಡೆಸಿದ್ದಾರೆಂದರೆ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಅವರು ಕಂಗನಾಗೆ ನೇರವಾಗಿ ಅವರ ಹಳೆಯ ಜೀವನ ಮತ್ತು ಯೌವನದ ದಿನಗಳ ಘಟನೆಗಳನ್ನು ನೆನಪಿಸಿ, ಇವತ್ತು ದೇಶದ ಯುವಕರನ್ನು ಗಟರ್ ಛಾಪ್ ಜನರೇಷನ್, ಚರಂಡಿ ಪೀಳಿಗೆ ಎಂದು ಕರೆಯುತ್ತಿರುವ ನೀವು ನಿಮ್ಮ ಹಳೆಯ ದಿನಗಳನ್ನು ಮರೆತು ಬಿಟ್ಟಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಬಾಬಾ ರಾಮದೇವ್ ಅವರ ಈ ಬದಲಾದ ಆಕ್ರಮಣಕಾರಿ ಶೈಲಿಯನ್ನು ನೋಡಿ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ತಮ್ಮ ನೆಚ್ಚಿನ ಸರ್ಕಾರದ ವಿರುದ್ಧವೇ ಹೀಗೆ ಕಿಡಿಕಾರಲು ಮತ್ತು ನೇರವಾಗಿ ಹೋರಾಟದ ಎಚ್ಚರಿಕೆ ನೀಡಲು ಬಾಬಾ ರಾಮದೇವ್ ಅವರೊಳಗೆ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಆತ್ಮವೇನಾದರೂ ಸೇರಿಕೊಂಡಿದೆಯಾ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಈ ಸಂಪೂರ್ಣ ವಿಷಯವೇನು ಮತ್ತು ಇತ್ತೀಚೆಗೆ ಬಾಬಾ ರಾಮದೇವ್ ಅವರು ಬಿಜೆಪಿ ಹಾಗೂ ಅವರ ನಾಯಕರ ವಿರುದ್ಧ ಏಕೆ ಇಷ್ಟೊಂದು ಕೋಪಗೊಂಡಿದ್ದಾರೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ಇಡೀ ವಿವಾದ ಮತ್ತು ರಾಜಕೀಯ ಕಾದಾಟದ ಆರಂಭವಾಗುವುದು ಬಿಜೆಪಿಯ ನೂತನ ಸಂಸದೆ ಹಾಗೂ ಪ್ರಸಿದ್ಧ ಬಾಲಿವುಡ್ ನಟಿ ಕಂಗನಾ ರನಾವತ್ ಅವರ ಅತ್ಯಂತ ಆಕ್ರಮಣಕಾರಿ ಮತ್ತು ವಿವಾದಾತ್ಮಕ ಹೇಳಿಕೆಯಿಂದ. ಅದರಲ್ಲಿ ಅವರು ದೇಶದ ಹೊಸ ಪೀಳಿಗೆ ಅಂದರೆ ಜೆನ್ ಜಿ, ಜೆನ್ ಝೆಡ್ ಮತ್ತು ರಸ್ತೆಗಿಳಿದು ತಮ್ಮ ಹಕ್ಕುಗಳನ್ನು ಕೇಳುತ್ತಿರುವ ಯುವಕರನ್ನು ನೇರವಾಗಿ ಗಟರ್ ಛಾಪ್ ಜನರೇಷನ್ ಎಂದು ಕರೆದಿದ್ದರು. ಕಂಗನಾ ರನಾವತ್ ಸಂಸತ್ತಿನ ಆವರಣದಲ್ಲಿ ಮಾತ್ರವಲ್ಲದೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೂ ಸಹ ಪ್ರತಿಭಟನೆ ನಡೆಸುತ್ತಿರುವ ಯುವಕರ ಚಾರಿತ್ರ್ಯ ಮತ್ತು ನಡವಳಿಕೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದರು. ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಈ ಯುವಕರು ಹಿರಿಯರು, ಮಹಿಳೆಯರು ಮತ್ತು ಸಣ್ಣ ಮಕ್ಕಳ ಎದುರು ಬಹಿರಂಗವಾಗಿ ಅಸಭ್ಯತೆ, ಅನೈತಿಕತೆ ಮತ್ತು ಅಶ್ಲೀಲತೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಇದನ್ನು ಯಾವುದೇ ಸಭ್ಯ ಸಮಾಜ ಎಂದಿಗೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಂಗನಾ ಆರೋಪಿಸಿದ್ದರು. ತಮ್ಮ ಮೇಲೆ ಏಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಕಂಗನಾ ಇನ್ಸ್ಟಾಗ್ರಾಂನಲ್ಲಿ ಉದ್ದುದ್ದದ ವಿಡಿಯೋ ಹಾಗೂ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದರು. ಅದರಲ್ಲಿ ಅವರು, ಗಟರ್ನಿಂದ ಯಾವಾಗಲೂ ಕೀಟಗಳೇ, ಕಾಕ್ರೋಚ್ ಹೊರಗೆ ಬರುತ್ತವೆ ಮತ್ತು ಸಮಾಜದಲ್ಲಿ ಈ ರೀತಿಯ ಕೊಳಕನ್ನು ತಾನು ಎಂದಿಗೂ ಸಹಜ, ನಾರ್ಮಲೈಸ್ ಮಾಡಲು ಬಿಡುವುದಿಲ್ಲ ಎಂದು ಟೀಕಿಸಿದ್ದರು. ಅಲ್ಲದೆ ಫೆಮಿನಿಸ್ಟ್ ಸಿದ್ಧಾಂತ ಮತ್ತು ಮಾಧ್ಯಮಗಳ ಮೇಲೆಯೂ ತೀವ್ರ ವಾಗ್ದಾಳಿ ನಡೆಸಿದ ಕಂಗನಾ, ತಮ್ಮ ಸ್ವಾತಂತ್ರ್ಯದ ಹೆಸರಿನಲ್ಲಿ ಇತರರ ಧಾರ್ಮಿಕ ಅಥವಾ ಕೌಟುಂಬಿಕ ಭಾವನೆಗಳಿಗೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ ಎಂದಿದ್ದರು. ಈ ಹೇಳಿಕೆ ಹೊರಬೀಳುತ್ತಿದ್ದಂತೆಯೇ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ವಿರೋಧ ಪಕ್ಷಗಳವರೆಗೆ ದೊಡ್ಡ ಗಲಾಟೆ ಸೃಷ್ಟಿಯಾಯಿತು. ಕಂಗನಾ ಅವರ ಈ ಆಕ್ಷೇಪಾರ್ಹ ಹೇಳಿಕೆಯ ವಿರುದ್ಧ ಸಾರ್ವಜನಿಕರಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಕಂಗನಾ ರನಾವತ್ ಅವರ ಈ ಹೇಳಿಕೆಯ ಕುರಿತಾಗಿ ರಾಷ್ಟ್ರೀಯ ನ್ಯೂಸ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ಅವರಿಗೆ ಖಾರವಾದ ಪ್ರಶ್ನೆ ಕೇಳಿದಾಗ ಬಾಬಾ ರಾಮದೇವ್ ಅವರು ಕೋಪ ಏಳನೇ ಆಕಾಶ ಮುಟ್ಟಿತು ಮತ್ತು ಅವರು ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಕಂಗನಾ ರನಾವತ್ ಅವರ ವೈಯಕ್ತಿಕ ಜೀವನ, ಅವರ ಗತಕಾಲ ಮತ್ತು ಅವರ ಯೌವನದ ಮೇಲೆಯೇ ಅತ್ಯಂತ ಖಾರವಾದ ವಾಗ್ದಾಳಿ ನಡೆಸಿದರು. ಬಾಬಾ ರಾಮದೇವ್ ಅವರು ಖಡಕ್ ಮಾತುಗಳಲ್ಲಿ, ಇವತ್ತು ಬೇರೆಯವರ ಮಕ್ಕಳ ಮೇಲೆ ಕೆಸರೆರಚುತ್ತಿರುವವರು, ಇಡೀ ಯುವ ಪೀಳಿಗೆಯನ್ನೇ ಗಟರ್ ಛಾಪ್ ಎಂದು ಕರೆಯುತ್ತಿರುವವರು ತಮ್ಮ ಯೌವನದ ದಿನಗಳ ಹಳೆಯ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆಯೇ? ಅವರ ಹಿಂದಿನ ಕರ್ಮಗಳು ಮತ್ತು ಅವರ ನಡವಳಿಕೆ ಹೇಗಿತ್ತು ಎಂಬ ವಿಷಯ ಯಾರಿಗೂ ಮುಚ್ಚಿಟ್ಟಿಲ್ಲ ಎಂದು ಗುಡುಗಿದ್ದಾರೆ. ಅವರು ಅತ್ಯಂತ ಕಠಿಣ ಧ್ವನಿಯಲ್ಲಿ, ನನಗೆ ಇಂತಹ ವಿವಾದಾತ್ಮಕ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಮಾತನಾಡುವ ಇಷ್ಟವೂ ಇರಲಿಲ್ಲ. ಆದರೆ ದೇಶದ ಕೋಟ್ಯಂತರ ಯುವಕರನ್ನು ಗಟರ್ ಎಂದು ಕರೆಯುವುದು ಸಂಪೂರ್ಣವಾಗಿ ಕೆಟ್ಟ ಮತ್ತು ವಿಕೃತ ಮನಸ್ಥಿತಿಯ ಸಂಕೇತವಾಗಿದೆ ಎಂದಿದ್ದಾರೆ. ಬಾಬಾ ರಾಮದೇವ್ ಅವರು ಬಿಜೆಪಿಯ ಹಿರಿಯ ನಾಯಕತ್ವಕ್ಕೆ ನೇರವಾಗಿ ಬುದ್ಧಿವಾದ ಹೇಳುತ್ತಾ, ಪಕ್ಷದ ಹಿರಿಯ ನಾಯಕರು ತಮ್ಮ ಸಂಸದೆಯ ಈ ಆಕ್ಷೇಪಾರ್ಹ ಹೇಳಿಕೆಯನ್ನು ತಕ್ಷಣವೇ ಗಮನಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಇಂತಹ ನಿಯಂತ್ರಣವಿಲ್ಲದ ಮಾತುಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು. ಏಕೆಂದರೆ ಈ ಯುವಕರು ಯಾವುದೇ ಒಂದು ಜಾತಿ, ವರ್ಗ ಅಥವಾ ಪಕ್ಷಕ್ಕೆ ಸೇರಿದವರಲ್ಲ, ಬದಲಾಗಿ ಇಡೀ ಭಾರತದ ಭವಿಷ್ಯ ಮತ್ತು ಈ ದೇಶದ ಅತ್ಯಂತ ದೊಡ್ಡ ಶಕ್ತಿ ಎಂದು ಆಗ್ರಹಿಸಿದ್ದಾರೆ. ಬಾಬಾ ರಾಮದೇವ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬದಲಿಗೆ ಯುವಕರ ಪರವಾಗಿ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡುತ್ತಾ ಆಡಳಿತ ವ್ಯವಸ್ಥೆಗೆ ಕನ್ನಡಿ ಹಿಡಿದರು. ಯಾರಾದರೂ ಬೆಳಿಗ್ಗೆ ಸಂಜೆ ನನ್ನ ಅಥವಾ ನನ್ನ ಯೋಗದ ಹೊಗಳಿಕೆಯ ಮಾತುಗಳನ್ನೇ ಆಡುತ್ತಿದ್ದರೆ ಅದರರ್ಥ ನಾನು ಅವರ ತಪ್ಪುಗಳನ್ನು ಮತ್ತು ತಪ್ಪು ಹೇಳಿಕೆಗಳನ್ನು ಮುಚ್ಚಿ ಹಾಕುತ್ತೇನೆ ಅಥವಾ ಅವರ ತಪ್ಪುಗಳ ಮೇಲೆ ಬಣ್ಣ ಬಳಿಯುತ್ತೇನೆ ಎಂದಲ್ಲ ಎಂದು ಸ್ಪಷ್ಟಪಡಿಸಿದರು. ಮುಂದುವರಿದು, ಯುವಕರು ಅಂದರೆ ಯಾವುದೇ ಜಾತಿ ಅಥವಾ ಧರ್ಮವಲ್ಲ, ಅದರಲ್ಲಿ ದೇಶದ ಪ್ರತಿಯೊಬ್ಬ ಬಡವ ಮತ್ತು ಶ್ರೀಮಂತ ಮನೆಯ ಮಕ್ಕಳು ಸೇರಿದ್ದಾರೆ. ಇಂದಿನ ಯುವಶಕ್ತಿ ತನ್ನಷ್ಟಕ್ಕೆ ತಾನೇ ಎಷ್ಟು ದೊಡ್ಡ ಶಕ್ತಿಯಾಗಿದೆ ಎಂದರೆ ಈ ಪ್ರಪಂಚದ ಯಾವುದೇ ಆಡಳಿತಗಾರನು ಅದನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅತ್ಯಂತ ಭಾವುಕ ಹಾಗೂ ಆಕ್ರಮಣಕಾರಿ ಶೈಲಿಯಲ್ಲಿ ಮಾತನಾಡಿದ ಅವರು, ಒಬ್ಬ ವಿದ್ಯಾವಂತ ಯುವಕ ತನ್ನ ಹಕ್ಕುಗಳು,
ಉದ್ಯೋಗ ಮತ್ತು ಭವಿಷ್ಯದ ಸುರಕ್ಷತೆಗಾಗಿ ರಸ್ತೆಗೆ ಇಳಿದಾಗ ಅವನ ಸಮಸ್ಯೆಗಳನ್ನು ಆಲಿಸಿ ಮಾತುಕತೆ ನಡೆಸುವ ಬದಲು ಅವನನ್ನು ಗಟರ್ ಛಾಪ್ ಎಂದು ಕರೆದು ಅಪಮಾನಿಸುವುದು ಅತ್ಯಂತ ನಾಚಿಕೆಗೇಡಿನ ಮತ್ತು ಅಮಾನವೀಯ ಸಂಗತಿ. ದೇಶದ ಜನಪ್ರತಿನಿಧಿಗಳು ಮತ್ತು ಅಧಿಕಾರದಲ್ಲಿರುವವರೇ ತಮ್ಮ ದೇಶದ ಮಕ್ಕಳಿಗೆ ಬೈಯಲು ತೊಡಗಿದರೆ ಇನ್ನು ಈ ದೇಶ 2047ರ ವೇಳೆಗೆ ವಿಕಸಿತ ಭಾರತವಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಇದರ ಬೆನ್ನಲ್ಲೇ ಬಾಬಾ ರಾಮದೇವ್ ಅವರು ದೇಶದ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ಪದ್ಧತಿ ಮತ್ತು ಸರ್ಕಾರಿ ಉದ್ಯೋಗಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಹರಡಿರುವ ಭ್ರಷ್ಟಾಚಾರದ ಕುರಿತು ಬಗೆದ ಸತ್ಯಗಳು ರಾಜಕೀಯ ಪಡಸಾಲೆಯಿಂದ ಹಿಡಿದು ಆಡಳಿತಾತ್ಮಕ ವಿಭಾಗದವರೆಗೂ ಎಲ್ಲರನ್ನೂ ಬೆಚ್ಚಿಬೀಳಿಸಿದವು. ಬಾಬಾ ರಾಮದೇವ್ ಅವರು ಸ್ಪಷ್ಟ ಮಾತುಗಳಲ್ಲಿ, ಇಂದು ದೇಶದ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ಮೂಲಭೂತ ಸೌಕರ್ಯಗಳಿಗಾಗಿ ನಿರಂತರವಾಗಿ ಪರಿತಪಿಸುತ್ತಿದ್ದಾರೆ. ಶಾಲೆಗಳಲ್ಲಿ ಸರಿಯಾದ ಶಿಕ್ಷಕರಿಲ್ಲ, ತರಗತಿಗಳಲ್ಲಿ ವಿದ್ಯುತ್ ಇಲ್ಲ, ಕುಡಿಯಲು ಶುದ್ಧ ನೀರಿಲ್ಲ ಮತ್ತು ಹೆಣ್ಣುಮಕ್ಕಳಿಗೆ ಅಗತ್ಯವಿರುವ ಶೌಚಾಲಯದಂತಹ ಸೌಲಭ್ಯಗಳು ಇಲ್ಲ ಎಂದು ನೇರ ಆರೋಪ ಮಾಡಿದರು. ಇಡೀ ದೇಶದಲ್ಲಿ ನಕಲಿ ದಂಧೆಕೋರರ ಕಾಪಿ ಮಾಫಿಯಾ ಸಂಘಟಿತ ಜಾಲವೇ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ಪ್ರತಿಯೊಂದು 2ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಲೀಕ್ ಆಗುತ್ತಿದ್ದು, ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದುವ ಬಡ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ. ಅತ್ಯಂತ ದೊಡ್ಡ ಸತ್ಯವನ್ನು ಬಯಲು ಮಾಡುತ್ತಾ ಬಾಬಾ ರಾಮದೇವ್ ಇಂದು ಸರ್ಕಾರಿ ಉದ್ಯೋಗಗಳ ಇಂಟರ್ವ್ಯೂ ಹಾಗೂ ಆಯ್ಕೆ ಪ್ರಕ್ರಿಯೆಯಲ್ಲಿ 99% ಭ್ರಷ್ಟಾಚಾರ ಆವರಿಸಿಕೊಂಡಿದೆ. ಅಲ್ಲಿ 1 ಕೋಟಿ ರೂಪಾಯಿಗಳ ಬಹಿರಂಗ ಲಂಚವನ್ನು ಪಡೆದು ಅನರ್ಹರಿಗೆ ಡಿಗ್ರಿ ಹಾಗೂ ಕೆಲಸಗಳನ್ನು ಹಂಚಲಾಗುತ್ತಿದೆ. ಜೊತೆಗೆ ಜಾತಿ, ಧರ್ಮವನ್ನು ನೋಡಿ ನೇಮಕಾತಿಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಇದು ನಮ್ಮ ಸಂವಿಧಾನದ ಸತ್ಯಮೇವೆ ಜಯತೆ ಎಂಬ ಮೂಲ ಮಂತ್ರ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲಿನ ನೇರ ಹಾಗೂ ಕ್ರೂರ ದಾಳಿಯಾಗಿದೆ ಎಂದಿದ್ದಾರೆ. ವ್ಯವಸ್ಥೆಯ ಈ ಎಲ್ಲ ಲೋಪದೋಷಗಳನ್ನು ಬಿಚ್ಚಿಡುತ್ತಾ ಬಾಬಾ ರಾಮದೇವ್ ಅವರು ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಹಿರಂಗ ಎಚ್ಚರಿಕೆ, ಅಲ್ಟಿಮೇಟಂ ನೀಡಿದರು. ಆಗಸ್ಟ್ 15ರ ತಮ್ಮ ಭಾಷಣವನ್ನು ನೆನಪಿಸುತ್ತಾ ಅವರು, ಸಿಸ್ಟಮ್ ತಕ್ಷಣವೇ ತನ್ನ ಕೆಟ್ಟ ಅಭ್ಯಾಸಗಳನ್ನು ತಿದ್ದುಕೊಳ್ಳದಿದ್ದರೆ ಮತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ನಡೆಯುತ್ತಿರುವ ಹಗರಣಗಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕದಿದ್ದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗುತ್ತದೆ. ಇಂದು ದೇಶದ ಲಕ್ಷಾಂತರ, ಕೋಟ್ಯಾಂತರ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿ ಯುವಕರು ಒಟ್ಟಾಗಿ ರಸ್ತೆಗೆ ಇಳಿದು ಚಕ್ಕಾ ಜಾಮ್, ರಸ್ತೆ ತಡೆ ಮಾಡಲು ಪ್ರಾರಂಭಿಸಿದರೆ ಇಡೀ ದೇಶ ನಡೆಯುವುದೇ ಕಷ್ಟವಾಗುತ್ತದೆ ಎಂದು ಎಚ್ಚರಿಸಿದರು. ತಾವು ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಳುವುದನ್ನಾಗಲಿ ಅಥವಾ ಅರಾಜಕತೆ ಹರಡುವುದನ್ನಾಗಲಿ ಬೆಂಬಲಿಸುವುದಿಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸಿದರು. ಆದರೆ ವ್ಯವಸ್ಥೆಯು ಸಂಪೂರ್ಣವಾಗಿ ಕುರುಡು ಮತ್ತು ಕಿವುಡಾದಾಗ ಹಾಗೂ ಯುವಕರ ನ್ಯಾಯಯುತ ಧ್ವನಿಯನ್ನು ಲಾಠಿ ಮತ್ತು ಹೇಳಿಕೆಗಳಿಂದ ಹಗೆದು ಹಾಕಲು ಯತ್ನಿಸಿದಾಗ ಸುಮ್ಮನೆ ಕುಳಿತುಕೊಳ್ಳುವುದು ಸಹ ಅತ್ಯಂತ ದೊಡ್ಡ ರಾಷ್ಟ್ರೀಯ ಅಪರಾಧವಾಗುತ್ತದೆ. ಸರ್ಕಾರವು ಈ ಎಲ್ಲ ಹಗರಣಗಳು, ಪೇಪರ್ ಲೀಕ್ ಮತ್ತು ಶಿಕ್ಷಣದ ಶೋಚನೀಯ ಸ್ಥಿತಿಗೆ ಯಾವುದೇ ಭರವಸೆಯ ಹಾಗೂ ಸಮಯಬದ್ಧ ಪರಿಹಾರವನ್ನು ಕಂಡುಕೊಳ್ಳದಿದ್ದರೆ ಬಾಬಾ ರಾಮದೇವ್ ಸ್ವತಃ ರಸ್ತೆಗೆ ಇಳಿದು ಮತ್ತೊಮ್ಮೆ ಐತಿಹಾಸಿಕ ಜನ ಆಂದೋಲನವನ್ನು ಪ್ರಾರಂಭಿಸಲು ಹಿಂದೆಟು ಹಾಕುವುದಿಲ್ಲ ಎಂದು ಬಹಿರಂಗ ವೇದಿಕೆಯಿಂದಲೇ ಎಚ್ಚರಿಸಿದರು. ಸಂದರ್ಶನದ ಸಮಯದಲ್ಲಿ ಬಾಬಾ ರಾಮದೇವ್ ಅವರು ಧಾರ್ಮಿಕ ಧ್ರುವೀಕರಣ ಮತ್ತು ರಾಜಕೀಯದ ಹೆಸರಿನಲ್ಲಿ ಹರಡಲಾಗುತ್ತಿರುವ ಉನ್ಮಾದದ ಕುರಿತಾಗಿಯೂ ಎಲ್ಲರೂ ಯೋಚಿಸುವಂತೆ ಮಾಡುವ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದರು. ಇತ್ತೀಚೆಗೆ ದೇಶದಲ್ಲಿ ಎಲ್ಲೆಡೆ ಧಾರ್ಮಿಕ ಗೊಂದಲ ಹಾಗೂ ವಿವಾದಗಳನ್ನು ಸೃಷ್ಟಿಸಲಾಗುತ್ತಿದೆ. ಆದರೆ ವಾಸ್ತವ ಏನೆಂದರೆ ಇಲ್ಲಿ ಹಿಂದೂ ಧರ್ಮವು ಅಪಾಯದಲ್ಲಿಲ್ಲ, ಇಸ್ಲಾಂ ಧರ್ಮವು ಅಪಾಯದಲ್ಲಿಲ್ಲ ಮತ್ತು ಕ್ರಿಶ್ಚಿಯನ್ ಧರ್ಮವು ಅಪಾಯದಲ್ಲಿಲ್ಲ ಎಂದು ಬಾಬಾ ರಾಮದೇವ್ ಹೇಳಿದರು. ಖಂಡಿತವಾಗಿಯೂ ಯಾವುದಾದರೂ ಅಪಾಯದಲ್ಲಿದ್ದರೆ ಅದು ಭಾರತದ ಮಾನ ಸಮ್ಮಾನ, ಅದರ ಮರ್ಯಾದೆ ಮತ್ತು ಅದರ ಆರ್ಥಿಕ ಪ್ರಗತಿ ಎಂದು ಅವರು ಹೇಳಿದರು. ದೇಶದ ಜನರನ್ನು ಧಾರ್ಮಿಕ ದ್ವೇಷ ಮತ್ತು ಗೊಂದಲಗಳಲ್ಲಿ ಹಾದಿ ತಪ್ಪಿಸುವ ಬದಲು ದೇಶದ ಆರ್ಥಿಕತೆ ಮತ್ತು ಯುವಕರ ಕೌಶಲ್ಯವನ್ನು ಪ್ರಪಂಚದಲ್ಲೇ ನಂಬರ್ 1 ಮಾಡುವ ಕಡೆಗೆ ನಿಜವಾದ ಗಮನ ಇರಬೇಕು ಎಂದರು. ದೊಡ್ಡ ದೂರದೃಷ್ಟಿಯನ್ನಿಟ್ಟುಕೊಂಡು ಮಾತನಾಡಿದ ಬಾಬಾ, ಭಾರತೀಯ ರೂಪಾಯಿಯ ಮೌಲ್ಯವು ಅಮೆರಿಕನ್ ಡಾಲರ್ ಮತ್ತು ಬ್ರಿಟಿಷ್ ಪೌಂಡ್ಗೆ ಸಂಪೂರ್ಣವಾಗಿ ಸಮಾನವಾಗಿರಬೇಕು ಹಾಗೂ ಭಾರತೀಯ ಪಾಸ್ಪೋರ್ಟ್ನ ಶಕ್ತಿ ಎಷ್ಟಿರಬೇಕೆಂದರೆ ಭಾರತದ ಪ್ರಜೆಗೆ ಜಗತ್ತಿನ ಯಾವುದೇ ಮೂಲೆಗೆ ಹೋಗಲು ಎಂದಿಗೂ ವೀಸಾ ಸಾಲಿನಲ್ಲಿ ನಿಲ್ಲುವ ಅಗತ್ಯ ಬರಬಾರದು ಹಾಗೂ ಅಮೆರಿಕ, ಚೀನಾ ಮತ್ತು ರಷ್ಯಾದಂತಹ ದೊಡ್ಡ ದೇಶಗಳು ಭಾರತಕ್ಕೆ ಸಮಾನ ಸ್ಥಾನಮಾನ ನೀಡಲು ಬಾಧ್ಯವಾಗಬೇಕು. ಮತಾಂತರ, ಸಾಮಾಜಿಕ ತಾರತಮ್ಯ ಮತ್ತು ಅಸ್ಪೃಶ್ಯತೆಯಂತಹ ಗಂಭೀರ ವಿಷಯಗಳ ಕುರಿತು ಮಾತನಾಡುತ್ತಾ ಬಾಬಾ ರಾಮದೇವ್, ಸನಾತನ ಧರ್ಮವು ತನ್ನಷ್ಟಕ್ಕೆ ತಾನೇ ಸಂಪೂರ್ಣ ಮತ್ತು ಶ್ರೇಷ್ಠವಾಗಿದೆ ಎಂದು ಹೇಳಿದರು. ಆದರೆ ಇದರ ಒಳಗೂ ಕೆಲವು ಸಂಕುಚಿತ ಹಾಗೂ ವಿಕೃತ ಮನಸ್ಸಿನ ಜನರಿದ್ದಾರೆ. ಅವರು ಮೇಲು ಕೀಳು ಮತ್ತು ಜಾತಿ ತಾರತಮ್ಯವನ್ನು ಹರಡಿ ಸಮಾಜವನ್ನು ಟೊಳ್ಳು ಮಾಡುತ್ತಿದ್ದಾರೆ. ನಾವೆಲ್ಲರೂ ಸೇರಿ ಭಗವಾನ್ ಶ್ರೀರಾಮನ ಮರ್ಯಾದೆ, ಭಗವಾನ್ ಶ್ರೀಕೃಷ್ಣನ ನಿಷ್ಕಾಮ ಕರ್ಮಯೋಗ, ಭಗವಾನ್ ಶಿವನ ಪವಿತ್ರತೆ ಮತ್ತು ಸತ್ಯಂ ಶಿವಂ ಸುಂದರಂ ತತ್ವಗಳನ್ನು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಂಡರೆ ಮತಾಂತರದ ಪ್ರಶ್ನೆಯೇ ಶಾಶ್ವತವಾಗಿ ಇಲ್ಲದಂತಾಗುತ್ತದೆ ಎಂದು ಅವರು ಹೇಳಿದರು.
ಇದೇ ಸಂಭಾಷಣೆಯಲ್ಲಿ ಮೆಹಬೂಬಾ ಮುಫ್ತಿ ಅವರ ಬೌದ್ಧಿಕ ನಕ್ಸಲ್ ಹೇಳಿಕೆಗಳ ಕುರಿತು ಕೇಳಲಾದ ಪ್ರಶ್ನೆಗೆ ಬಾಬಾ, ದೇಶದೊಳಗೆ ಕೆಲವು ಜನರು ಬೌದ್ಧಿಕ ಅರಾಜಕತೆಯನ್ನು ಹರಡಲು ಯತ್ನಿಸುತ್ತಿದ್ದಾರೆ, ಇದು ಅತ್ಯಂತ ಅಜಾಗರೂಕ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಎಂದರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಮತ್ತು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ವಿರೋಧಿಸಲು ಸಂಪೂರ್ಣ ಸ್ವಾತಂತ್ರ್ಯವಿದೆ. ಆದರೆ ಆ ಸ್ವಾತಂತ್ರ್ಯವನ್ನು ದೇಶದ ಐಕ್ಯತೆಯನ್ನು ಒಡೆಯಲು ಅಥವಾ ಸಮಾಜದಲ್ಲಿ ವಿಷವುಣಿಸಲು ಎಂದಿಗೂ ಬಳಸಬಾರದು. ಈಗ ರಾಜಕೀಯ ವಿಶ್ಲೇಷಕರು ಮತ್ತು ಸಾರ್ವಜನಿಕರ ಮನಸ್ಸಿನಲ್ಲಿ ಮೂಡುತ್ತಿರುವ ಅತಿ ದೊಡ್ಡ ಪ್ರಶ್ನೆಯೆಂದರೆ, ಬಾಬಾ ರಾಮದೇವ್ ಅವರ ಈ ಬದಲಾದ ಮತ್ತು ಅತ್ಯಂತ ಆಕ್ರಮಣಕಾರಿ ನಿಲುವಿನ ಹಿಂದಿರುವ ನಿಜವಾದ ರಾಜಕೀಯ ಕಾರಣವೇನು? ಸೋಷಿಯಲ್ ಮೀಡಿಯಾದಲ್ಲಿ ಜನರು ವಿವಿಧ ರೀತಿಯ ಚರ್ಚೆಗಳನ್ನು ಮಾಡುತ್ತಿದ್ದು, ಬಾಬಾ ರಾಮದೇವ್ ಅವರಲ್ಲಿ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿಯವರ ಆತ್ಮ ಪ್ರವೇಶಿಸಿದೆಯೇ ಎಂದು ಕೇಳುತ್ತಿದ್ದಾರೆ. ಏಕೆಂದರೆ ರಾಹುಲ್ ಗಾಂಧಿ ಮತ್ತು ಇಡೀ ವಿಪಕ್ಷಗಳು ಯಾವ ಮೂಲಭೂತ ವಿಷಯಗಳನ್ನು ಇಟ್ಟುಕೊಂಡು ಸರ್ಕಾರವನ್ನು ತೊಳೆಯುತ್ತಿದ್ದವೋ, ಅದು ನೀಟ್ ಹಾಗೂ ಇತರ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವಿರಲಿ, ಸರ್ಕಾರಿ ಕೆಲಸಗಳಲ್ಲಿನ ಅಕ್ರಮವಿರಲಿ, ನಿರುದ್ಯೋಗದ ಬಿಕ್ಕಟ್ಟಿರಲಿ ಅಥವಾ ಶಿಕ್ಷಣದ ಬಜೆಟ್ ಇರಲಿ, ಅದೇ ಎಲ್ಲಾ ವಿಷಯಗಳಲ್ಲಿ ಈಗ ಬಾಬಾ ರಾಮದೇವ್ ಕೂಡ ತಮ್ಮದೇ ನೆಚ್ಚಿನ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ದಾರೆ. ಒಮ್ಮೆ ವಿಪಕ್ಷಗಳ ಪ್ರತಿಯೊಂದು ಹೇಳಿಕೆಗೂ ತಿರುಗೇಟು ನೀಡುತ್ತಿದ್ದ ಬಾಬಾ ರಾಮದೇವ್ ಇಂದು ಬಿಜೆಪಿ ಫೈರ್ ಬ್ರ್ಯಾಂಡ್ ಸಂಸದೆ ಕಂಗನಾ ರಣಾವತ್ ಅವರಿಗೆ ಅವರ ಯೌವನದ ದಿನಗಳನ್ನು ನೆನಪಿಸುತ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೋರಾಟದ ನೇರ ಎಚ್ಚರಿಕೆ ನೀಡುತ್ತಿದ್ದಾರೆ. ಇದು ಅಧಿಕಾರದಲ್ಲಿದ್ದವರು ಮತ್ತು ಅವರ ಹಳೆಯ ಮಿತ್ರರ ನಡುವೆ ತೆರೆಯ ಮರೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ನಿಷ್ಕರ್ಷೆಯಾಗಿ ನೋಡುವುದಾದರೆ, ಬಾಬಾ ರಾಮದೇವ್ ಅವರ ಈ ಆಕ್ರಮಣಕಾರಿ ರೂಪವು ದೇಶದ ಯುವಕರ ಆಕ್ರೋಶ, ನಿರುದ್ಯೋಗದ ನೋವು ಮತ್ತು ನೇಮಕಾತಿ ಹಗರಣಗಳ ಸದ್ದು ಈಗ ಯಾವುದೇ ಪ್ರಮುಖ ರಾಜಕೀಯ ಅಥವಾ ಸಾಮಾಜಿಕ ವ್ಯಕ್ತಿ ನಿರ್ಲಕ್ಷಿಸಲು ಸಾಧ್ಯವಾಗದ ಹಂತಕ್ಕೆ ತಲುಪಿದೆ ಎಂಬುದಕ್ಕೆ ಬಲವಾದ ಸಾಕ್ಷಿಯಾಗಿದೆ. ಕಂಗನಾ ರಣಾವತ್ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಶುರುವಾದ ಇಡೀ ವಿಷಯವು ಈಗ ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ, ಬದಲಿಗೆ ದೇಶದ ನೀತಿ ನಿರೂಪಕರು, ಶಿಕ್ಷಣ ವ್ಯವಸ್ಥೆ ಮತ್ತು ರಾಜಕೀಯ ಆದ್ಯತೆಗಳ ಮುಂದೆ ದೊಡ್ಡ ಪ್ರಶ್ನೆಗಳನ್ನು ತಂದು ನಿಲ್ಲಿಸಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಉನ್ನತ ನಾಯಕತ್ವವು ತನ್ನ ಸಂಸದೆ ಕಂಗನಾ ರಣಾವತ್ ಅವರ ಮರ್ಯಾದೆ ಮೀರಿದ ಹೇಳಿಕೆಗಳ ಮೇಲೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳುತ್ತದೆಯೇ ಅಥವಾ ಬಾಬಾ ರಾಮದೇವ್ ಅವರ ಈ ಬಹಿರಂಗ ಎಚ್ಚರಿಕೆಯ ನಂತರ ಸರ್ಕಾರವು ತನ್ನ ನೇಮಕಾತಿ ಮತ್ತು ಉದ್ಯೋಗ ನೀತಿಗಳಲ್ಲಿ ಯಾವುದೇ ದೊಡ್ಡ ಐತಿಹಾಸಿಕ ಬದಲಾವಣೆ ಮಾಡುತ್ತದೆಯೇ ಎಂಬುದನ್ನು ನೋಡುವುದು ಅತ್ಯಂತ ಕುತೂಹಲಕಾರಿ ಮತ್ತು ನಿರ್ಣಾಯಕವಾಗಿರುತ್ತದೆ. ಈ ಇಡೀ ರಾಜಕೀಯ ಬೆಳವಣಿಗೆಯ ಮೇಲೆ ಮುಂಬರುವ ದಿನಗಳಲ್ಲಿ ಇಡೀ ದೇಶದ ಕಣ್ಣು ನೆಟ್ಟಿರುತ್ತದೆ. ಏನೇ ಇರಲಿ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಾಮೆಂಟ್ನಲ್ಲಿ ಖಂಡಿತ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.